birthday to us. Happy birthday to us. Happy birthday to us. ಲೈಫ್ ಅಲ್ಲಿ ಪ್ರತಿ ಬರ್ತ್ಡೇ ಇದೇ ತರ ನಾವಿಬ್ರು ಸೆಲೆಬ್ರೇಟ್ ಮಾಡಬೇಕು ಸಾಯೋವರೆಗೂ. ಸೊ ಲೆಟ್ಸ್ ಪ್ರೇ. Dear God, thank you for giving me such a great friend. I love you. Let's celebrate. Cheers! Cheers! Hostel ಬಂತು. Come. Bud. Hey, Bud. Oh. Happy birthday to you. ಮನೇಲಿ ಅಮ್ಮ ಕಾಯ್ತಿರ್ತಾರೆ. ಹೋಗ್ತೀನಿ. ಇನ್ನು ಹಾಸ್ಟೆಲ್ ಹೋಗಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ನೀ ಹೆಂಗ ಹೋಗ್ತೀಯಾ? ಆಟೋ ಹಿಡ್ಕೊಂಡು ಹೋಗ್ತೀನಿ. ನಾನು ಕಾರ್ ಬೇಕಾದ್ರೆ ನೀ ಆಟೋಲ್ ಹೋಗ್ಬೇಕಾ? ನಡೆ. ಓಡಿಸ್ತೀಯ ನೀನು, ಆಡಿಸ್ತೀಯ. ನೋ ರಿಸ್ಕ್. ಗುಡ್ ನೈಟ್. ನೀ ಒಬ್ನ ಹೆಂಗ ಹೋಗ್ತೀಯಾ? ನಾನು ನಿನ್ ಜೊತೆಗೆ ಮನೆಗೆ ಬಂದು ನಿನ್ನ ಡ್ರಾಪ್ ಮಾಡಿ ಆಮೇಲೆ ವಾಪಸ್ ನೈಸ್ ಬಾಯ್. ಲೆಟ್ಸ್ ಗೋ. ಗುಡ್ ಬಾಯ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಆಟೋ ನಿಲ್ಸು. ಸ್ಟಾಪ್. ಐ ಸ್ಟಾಪ್ ಸ್ಟಾಪ್ ಸ್ಟಾಪ್. ಸ್ಟುಪಿಡ್. ಗಾಡಿನ ಓಡ್ಸಕ್ ಬರಲ್ಲ. ಗುಡ್ ನೈಟ್. ಗುಡ್ ನೈಟ್. ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ಡೇ. ಏನ ಒಬ್ಬನೇ ಹೆಂಗ ಹೋಗ್ತೀಯ? ಮನಸ್ಸು ಹೋಗ್ತಿಲ್ಲ. ಡ್ರಾಪ್ ಮಾಡ್ಬಿಡ್ತೀನಿ ಬಾ. ಫ್ರೆಂಡ್ ಅಂದ್ರೆ ನೀನ್ ಕಣ. ಒಳ್ಳೆ ಐಡಿಯಾ. ಐ ಲವ್ ಯು. ಆಡೋ ರಿವರ್ಸ್. ಹಾಸ್ಟೆಲ್ ಗೋ ಬ್ಯಾಕ್. ರೈಟ್. ಹಾಸ್ಟೆಲ್ ಬಂತು ಸರ್. ಓಕೆ ಓಕೆ ಓಕೆ. ಗುಡ್ ನೈಟ್. ಓಕೆ ಗುಡ್ ನೈಟ್. ಭರತ್ ನೀನು ಎಲ್ಲೇ ಇದ್ ಬಿಡ. ಅಮ್ಮಗೆ ಟೈಮ್ ಆಯ್ತಲ್ಲ. ಹೌದಲ್ಲ, ಅಮ್ಮ ಕಾಯ್ತಾ ಇರ್ತಾರೆ. ನೀವು ಒಬ್ನೇ ಹೋಗ್ಬೇಕಲ್ಲ. ಒಂದ್ ಕೆಲಸ ಮಾಡೋಣ. ಐ ವಿಲ್ ಡ್ರಾಪ್ ಯು ಅಂಡ್ ದೆನ್ ಕಮ್ ಬ್ಯಾಕ್. ಸೊ ಆಟೋ ಅಗೇನ್ ರಿವರ್ಸ್. ಸ್ಟಾಪ್ ಸ್ಟಾಪ್. ಓಕೆ ಟೈಮ್ ಆಯ್ತು. ಬರ್ತೀನಿ. ಗುಡ್ ನೈಟ್. ಆಟೋ ವಾಪಸ್ ಹೋಗ. ಅಯ್ಯೋ ಕರ್ಮ. ಯಾಕೋ? ನೀನ್ ಹಾಸ್ಟೆಲ್ ಬಿಟ್ಬಿಟ್ಟು ಬರ್ತೀನಿ. ಗುಡ್ ಐಡಿಯಾ. ಆಟೋ ಹಾಸ್ಟೆಲ್. ರೀ ಸ್ವಾಮಿ, ಏನ್ರಿ ಇದು ಗಲಾಟೆ? ಒಳ್ಳೆ ಕುಡುಕೋ ಸವಾಸ ಆಯ್ತಲ್ಲ. ಒಳ್ಳೆ ಸವಾಸ ಆಯ್ತು ಅಂದೆ. ಆಕಾಶ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ? ಯಾಕೆ ಹಾಡು ನಿಂತೋಯ್ತು? ಅಯ್ಯೋ ಖಾಲಿ ಆಗೋಯ್ತೆ. ಪೆಟ್ರೋಲ್ ಹಾಕ್ಸ್ಕೊಂಡ್ಬರ್ತೀನಿ ಸರ್, ನೀವ್ ಇಲ್ಲೇ ಇರಿ ಸರ್. ಬೇಡ, ನೀನು ಬೆರಳು ಹಾಕ್ಸ್ಕೋ, ನಾವು ಬೆರಳು ಹಾಕ. ಅಯ್ಯೋ ಪಂಚರ್ ಬೇರೆ ಆಗೋಗಿದೆ. ನೀವ್ ಇಲ್ಲೇ ಇರಿ ಸರ್, ಬಂದ್ಬಿಡ್ತೀನಿ. ಪಂಚರ್? ಬಂದ್ಬಿಡ್ತೀನಿ, ಇಲ್ಲೇ ಇರಿ. ಇಲ್ಲೇ ಬರ್ಬೇಕು. ಇಲ್ಲೇ ಇರಿ ಸರ್. ಇಲ್ಲೇ ಇರಿ ಇಲ್ಲಿ. ಆ ಮೋಡ ಇದೆಯಲ್ಲ, ಅದು ನೇರ್ ಕೆಳಗೆ ಇಲ್ಲೇ ಕಾಯ್ತಿರ್ತೀವಿ. ಆಟೋ ಹಾಗೆ ಒಂದು ಹಾಫ್ ಬಾಟಲ್ ರಮ್ತಾ ಗೋಡೆ ಸರ್. ತರ್ತೀನಿ. ಇಲ್ಲೇ ಬರ್ಬೇಕು. ಆ ಮೋಡ ಕೆಳಗೆ ಮೋಡ ಮೂವ್ ಆಗ್ತಿದೆಯಲ್ಲ. ರೆಡಿ? ಅಯ್ಯೋ ಕುಡುಕ್ ನನ್ ಮಕ್ಳ. ಆ ಕಡೆ 3 ಕಿಲೋಮೀಟರ್ ಹೋದ್ರೆ ಆಟೋ, ಈ ಕಡೆ 3 ಕಿಲೋಮೀಟರ್ ಹೋದ್ರೇನೆ ಆಟೋ. ಇಲ್ಲಿದ್ರೆ ರಾತ್ರಿ ಎಲ್ಲ ವಾಕಿಂಗ್. ಪಂಚರ್ ಅಂದ್ಬಿಟ್ಟು ಟಾಟಾ ಮಾಡ್ತಾನಲ್ಲ, ಏಮರ್ಸ್ಬಿಟ್ಟ. ನಮ್ ತಗೊಂಬರಕ್ ದುಡ್ಡು ಬೇರೆ ಕೊಟ್ಬಿಟ್ಟಿದೀವಲ್ಲ. ಇಷ್ಟೊತ್ತಲ್ಲಿ ಮನೆಗೆ ಹೋಗೋದು? ಈ ಸ್ಥಿತಿಲಿ ಮನೆಗೆ ಹೋದ್ರೆ ಅಮ್ಮ ಬೈತಾಳೆ. ನೋಡ, ಇಲ್ಲ ಬೆಡ್ ಇದೆ, ಇವತ್ತು ಇಲ್ಲೇ ಮನೆ. 5 ಸ್ಟಾರ್ ಹೋಟ್ಲಲ್ಲಿ ಶುರು ಆಯ್ತು ಬರ್ತ್ಡೇ, ಚರಂಡಿಯಲ್ಲಿ ಮುಗೀತಲ್ಲಪ್ಪ. ಗುಡ್ ನೈಟ್. ಗುಡ್ ನೈಟ್. ಅಮ್ಮ, ನಾನು ಆಗ್ಲೇ ಹೇಳ್ದೆ, ಮನೇಲಿ ಅಮ್ಮ ಒಬ್ಳೆ ಕಾಯ್ತಾ ಇರ್ತಾಳೆ, ಬೇಗ ಹೋಗೋಣ ಬಾರೋ ಅಂದೆ. ಕೇಳ್ದೆ ನನ್ನ ಮಾತನ್ನ, ಕುರಿತಾ ಕೂತ್ಕೊಂಡ್ಬಿಟ್ಟೆ.
ಏನೋ ಕುಡ್ದಿದ್ದು ವಿಷ ಇಲ್ಲ ಇಲ್ಲ ಕಷಾಯ ಏನ್ ಕುಡಿದ್ವಿ ಕಾಫಿ ಕಾಫಿ ಟ್ರಿಪ್ಲೆಕ್ಸ್ ನಮ್ಮ Triple X ಆ? ಟ್ರಿಪ್ಲೆಕ್ಸ್ ಅಂದ್ರೆ ಟ್ರಿಪಲ್ ಸ್ಟ್ರಾಂಗ್ ಕಾಫಿ ಕಾಫಿ ಮೊಸರು ಕುಡಿದು ಬೇಕೆ ಬಾಯಿ ಉರಿಸ್ತಂತೆ ಹಾಗಾಯ್ತು ನೀವು ಸಮಾಸ ಯಾಕೆ ಮೇಕೆ ಮತ್ತೆ ಕುಡಿಲ್ವಾ ಮಮ್ಮಿ ಲೋ ನಿಮ್ಮಿಬ್ರ ಆಟ ನನ್ಗೇನ್ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರ ಹುಟ್ಟಿದ ಹಬ್ಬದ ದಿವಸ ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರು ಅಂತಂದ್ರೆ ಏನ್ರ ನಿಮ್ಮ ಅವಸ್ಥೆ ನಾನು ಆಗ್ಲೇ ಹೇಳ್ದೆ ಕಣಮ್ಮ ಈ ವೆಸ್ಟರ್ನ್ ಕಲ್ಚರ್ ಬೇಡ ಕಣ ಹುಟ್ಟಿದಬ್ಬ ಅಂದ್ರೆ ಮನೇಲಿ ಅಮ್ಮನ ಜೊತೆಲಿ ಮದರ್ ಸೆಂಟಿಮೆಂಟ್ ಅಮ್ಮನ ಆಶೀರ್ವಾದ ದೇವಸ್ಥಾನ ಪುರಸ್ಕಾರ ಅಂತೆಲ್ಲ ಹೇಳ್ದೆ ಕೇಳ್ದ ನನ್ನ ಮಾತ ಹರಿಶ್ಚಂದ್ರನ್ ರೀಮೇಕು ಹ್ಮ್. ಹೇಳ್ದವನೇ ಇವನು ಇಬ್ರೇ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ 12 ಗಂಟೆ ಶಾರ್ಪ್ ಆಗಿ ಅಂತ ಹೇಳಿಲ್ವನಾ ಬರ ಅಮ್ಮನ ಮುಂದೆ ಸುಳ್ಳೆಲ್ಲ ಹೇಳ್ಬಾರ್ದು ಅಯ್ಯೋ. ಅಮ್ಮ ನಾವಿಬ್ರು ಸ್ನಾನ ಮಾಡ್ಕೊಂಬರ್ತೀವಿ ನನ್ ಮಗನ ಈ ಉಪ್ಪಿಟ್ಟೆಲ್ಲ ಇರ್ಲಿ ಬರ್ತ್ಡೇ ಸ್ಪೆಷಲ್ ಅಲ್ಲಿ ಅಯ್ಯ ಸ್ವಲ್ಪ ಇರೋ ಅವಸರ ಪಡ್ಬೇಡ 18 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇರೋದನ್ನ ಮರೆಯೋಕ್ಕಾಗುತ್ತೇನೋ ಸ್ವಲ್ಪ ಇರೋ ಕೊಡ್ತಾರೆ ಯಾಕೆ ಅವಸರ ಪಡ್ತೀಯ ಕಾರಣ ಆನು ತಗೊಳ ಗುಂಡಿಗೆ ಇದು ಒಳ್ಳೆ ಕಾಂಬಿನೇಷನ್ ಗೊತ್ತಾ ಆ? ದೇವ್ರ ನಿಮ್ಮಿಬ್ಬರನ್ನು 100 ವರ್ಷ ಚೆನ್ನಾಗಿಟ್ಟಿರ್ಲಿ ಅಮ್ಮ ಚಿಕ್ಕ ವಯಸ್ಸಲ್ಲಿ ತಾಯಿ ಕಳ್ಕೊಂಡಿದ್ ನಾನು ಆ ತಾಯಿ ಪ್ರೀತಿನ ಮಮತೆನ ನಿಮ್ಮಲ್ಲಿ ಕಂಡೆ ಈ ಋಣನ ನಾನು ಯಾವ ಜನ್ಮದಲ್ಲೂ ತೀರ್ಸಕ್ಕಾಗಲ್ಲಮ್ಮ ಕರ್ಣ ಕಾಲೇಜು ಹಾಸ್ಟೆಲ್ ಎಲ್ಲ ಕಡೆ ಹುಡುಕಿದ್ವಿ ಜನರಲ್ ಸೆಕ್ರೆಟರಿ ಪೋಸ್ಟ್ ಗೆ ಕಾಂಟೆಸ್ಟ್ ಮಾಡಿರೋ ಶರ್ಮಾ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಅವ್ ನಾಮಿನೇಷನ್ ವಾಪಸ್ ತಗೊಂಡು ಊರ್ಗ್ ಹೊಡೋಗ್ಬಿಟ್ಟಿದ್ದಾನೆ. ಓಡೋಗ್ಬಿಟ್ಟ ಅಂದ್ರೆ ನಮ್ ಕ್ಯಾಂಡಿಡೇಟ್ ಇಲ್ವಾ ಸ್ವಾಮಿ ಇನ್ಮೇಲೆ ಅವಳೆ ಗತಿ ಗೆಟ್ ರೆಡಿ ಫಾರ್ ವುಮನ್ಸ್ ರೂಲ್ ಯಾಕೋ ಅಷ್ಟೊಂದು ಭಯ ಪಡ್ಬೇಕು ಅವಳಿಗೆ ಸರಿಯಾದ ಅಪೋನೆಂಟ್ ಇಲ್ಲೇ ಇಲ್ವಾ ಇದಾನೆ ಒಬ್ನೇ ಕರ್ಣ ನೋಡು ಮರಿ ನನಗೆ ರಾಜ್ಯಭಾರ ಮಾಡಕ್ ಬರಲ್ಲ ಆದ್ರೆ ರಾಜನ್ನ ಆರ್ಸೋಕ್ ಬರುತ್ತೆ ಮೈ ಡಿಯರ್ ಐ ಆಮ್ ಎ ಕಿಂಗ್ ಮೇಕರ್ ಹಾಗಾದ್ರೆ ರಾಜ್ಯಭಾರ ಮಾಡೋದ್ ಯಾರಪ್ಪ ನೀನೇ ನಾನಾ ಹ್ಮ್ ಆ ಹಿಡಿಂಬೇದ್ರು ನಾನ್ ಎಲೆಕ್ಷನ್ ನಿಂತ್ಕೋಬೇಕಾ ಹ್ಮ್ ಹುಚ್ಚ ನೀನ್ ತಲೆ ಕೆಟ್ಟಿದ್ಯಾ ಇಲ್ಲ ಎಲೆಕ್ಷನ್ ಅಂದ್ರೆ ಸುಮ್ಮನೆನಾ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ 2ನೇ ಕಪ್ ಕಾಫಿ ಕುಡಿಬೇಕಾದ್ರೆ ಯೋಚನೆ ಮಾಡೋ ಗ್ರಾಕಿ ನಾನು ಈ ಕುಚೇಲ್ ತಮ್ಮ ಎಲೆಕ್ಷನ್ ನಿಂತ್ಕೋಬೇಕಾ ಲೋ ಕರ್ಸನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ಸುಮ್ನೆ ಇದ್ದು ನಾ ಎಲ್ಲಷ್ಟು ಕೇಳು ನೋ ಎಸ್ ನೋ ಎಸ್ ನೋ 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 ಶಟ್ ಅಪ್ ಜಸ್ಟ್ ಶಟ್ ಅಪ್ ಭಯ ಆಗ್ತಿದೆ ಕಣ ಜೀವನದಲ್ಲಿ ಯಾವಾಗ್ಲೂ ಧೈರ್ಯವಾಗಿ ಮುನ್ನುಗ್ಬೇಕು ಆಗ್ಲೇ ಜಯ ಸಿಗೋದು ಜಯ ಸಿಗುತ್ತೆ ಅಂತೀಯ 100% ಗ್ಯಾರಂಟಿ ಜಯ ಸಿಗುತ್ತೆ ಕಣ ಹಾಕೋ ದೇವ್ರ ನಮಸ್ಕಾರನ ಭರತ್ ಅಣ್ಣ ಮೈ ಫುಟ್ ಭಾರತ್ ನನ್ನ ಎದುರು ನಿಲ್ತಾನ ಇದೆಲ್ಲ ನಿನ್ ಲವರ್ ಆ ಕಣ್ಣಂದೆ ಪ್ಲಾನ್ ಈಗ ವಿಷಯ ನೋಡೆ ಆ ಭರತೆ ಅಲ್ಲ ಆ ರಾಮಾಯಣದ ರಾಮ ಬಂದ್ರು ಈ ಸ್ವಪ್ನ ಸಾಗರ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಏನ್ ಡಿಸೈಡ್ ಮಾಡಿದ್ರಿ ನಾನು ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದೀನಿ ಓ ಅಂತೂ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು ಅಂತಿದ್ದೀರಾ ನನ್ನ ಆರೋಗ್ಯಕ್ಕೆ ಏನಾಗಿದೆ ಕೈಕಾಲು ಮುರಿಯೋದು ಹೇಳ್ತಿದ್ರು ಅವರು ಮೇಡಮ್ ನಿಜವಾಗ್ಲೂ ಕೈಕಾಲೆಲ್ಲ ಮುರಿತೀರಾ ಏ ಕೊತ್ತ ಫೋನ್ ನಂಬರ್ ಏನೇ ಡಬಲ್ 2 ಹಾ ಚೆನ್ನಾಗಿದೆ ಹಾಗೆ ಜನನ ಅಂತ ನಾನು ಹುಟ್ಟಿದ ದಿನ ಹಾಕ್ಬಿಟ್ಟು ಮರಣ ಅಂತ ಇವತ್ತಿನ ದಿನ ಹಾಕ್ಬಿಡಿ ಯಾಕ ಇವಾಗ ಏನಾಯ್ತು ನನ್ನ ಕೈಕಾಲೆಲ್ಲ ಮುರಿತಾಳಂತೆ ಒಳ್ಳೇದಾಯ್ತು ಬಿಡು ಏನ್ ಒಳ್ಳೇದಾಯ್ತು ಕೊತ್ವಾಲ್ ಫ್ಯಾಮಿಲಿಗೆ ಫೋನ್ ಮಾಡ್ತಿದ್ದಾಳೆ ಫೋನ್ ಮಾಡ್ಲಿ ಬಿಡು ಒಳ್ಳೆ ಫುಟ್ಬಾಲ್ ಆಡ್ತೀರ ಇಬ್ರು ಸೇರಿ ನನ್ನ ನೋಡು ಭರತ್ ವಿತ್ಡ್ರಾ ಮಾಡೋದೊಂದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳು ನಾನ್ ಕೇಳಿದ್ರು ಏಯ್ ನೀನ್ ಕೇಳಿದ್ರೆ ಬಿಟ್ಬಿಡ್ಬೇಕಾ ಹೋಗೆ ಕರ್ಣ ಭರತ್ ಹತ್ರ ಏನಿದೆ ದುಡ್ಡಿದ್ಯಾ ರೀ ಎಲೆಕ್ಷನ್ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ ನಿಮ್ಗೆ ಎಲೆಕ್ಷನ್ ಯಾಕ್ರಿ ದುಡ್ಡು ಬೇಕು ದುಡ್ಡು ಕೊಟ್ಟು ಓಟ್ ಕೇಳೋರು ಚಪ್ಪಲಿ ಹೊಡಿಬೇಕು ಏನು? ಅಂತ ಇವ್ನು ಹೇಳ್ದ. ಸಪ್ನ ನೋಡು ಮತ್ತೆ. ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ ಏಯ್ ಅವನ ಹತ್ರ ದುಡ್ಡಿಲ್ಲ ಅಂತ ನನಗೆ ಗೊತ್ತು ಆದ್ರೆ ಬುದ್ಧಿ ಇದೆ ಒಳ್ಳೆ ಹೃದಯ ಇದೆ ನಿನಗಿಂತ ಲಾಯಕಾದ ವ್ಯಕ್ತಿ ಅವನು ಏನು ನನ್ನ ಪ್ರೀತಿಗಿಂತ ಅವನ ಬುದ್ಧಿನೇ ಹೆಚ್ಚ ನಿನ್ಗೆ ಕೋಪ ನೋಡು ಮೂಗ್ ತುದಿ ಮೇಲೆನೆ ನೋಡ್ ಸಪ್ನ ಡಾರ್ಲಿಂಗ್ ಈ ಎಮೋಷನ್ಸ್ ಸೆಂಟಿಮೆಂಟ್ಸ್ ನನ್ನ ಹತ್ರ ವರ್ಕೌಟ್ ಆಗಲ್ಲ ನನ್ ವೋಟ್ ಯಾವಾಗ್ಲೂ ಭರತ್ಗೆ ಇದೇ ನಿನ್ ಕೊನೆ ಮಾತಾ ಭರತ್ ವಿಷಯ ನಾಳೆಯಿಂದ ನಾನು ನಿನ್ ಜೊತೆ ಮಾತಾಡ
ಸಪ್ನ ಒಳ್ಳೆ ಚಿಕ್ಕ ಮಕ್ಕಳ ತರ. ಯು ಜಸ್ಟ್ ಶಟ್ ಅಪ್ ಅಂಡ್ ಡೋಂಟ್ ಟಚ್ ಮೀ. ಇಟ್ಸ್ ಎ ಚಾಲೆಂಜ್. ನೋಡ್ತಾ ಇರು. ಸಪ್ನಾಜಿ ಏಯ್ ಏನಜ್ಜಿ ಛೀ ಉಟಾಕ. ವಾಟ್ ಫಾರ್ ಸಪ್ನಾ ಏಯ್ ವಾಟ್ ಫಾರ್ ಭರತ್ ಕುಮಾರ್, ವಾಟ್ ಫಾರ್ ಭರತ್ ಕುಮಾರ್. ಸಪ್ನಾ ಸಾಗರ್ ಬುದ್ಧಿದೇನಾ? ಭರತ್ ಕುಮಾರ್ ಭರತ್ ಕುಮಾರ್ ಕನ್ನಡ ಭರತ್ ಕುಮಾರ್ won the contest. ಯಾಕೋ ಸಪ್ನಾಗ್ ಬೇಜಾರಾಗಲ್ವನ? ಭರತ್. ಫೋನ್ ಸರಿ ಇದೆಯೇನ್ರಿ? ಸರಿ ಇದೆ. ಓ ಭರತ್. ಓ ಎಷ್ಟು ಕಾಯಿಸ್ತಾನೆ. ಹಲೋ ಹಲೋ ಭರತ್, ನಾನ್ ಕರ್ಣ. ಏ ಕರ್ಣ, ಏನು ಹೇಳ್ದೆ ಕೇಳ್ದೆ ಓಡೋಗಿದ್ಯಾ? ನಮ್ ತಂದೆಗೆ ಮೈಲ್ ಅಟ್ಯಾಕ್ ಆಯ್ತು, ಅದಕ್ಕೆ ಬಂದೆ. ಅರ್ಜೆಂಟ್ ನಿನಗೂ ಹೇಳಕ್ಕಾಗಿಲ್ಲ. ಓ ಈಗ ಹೇಗಿದ್ದಾರೆ? ಹೌದಾ, ಬೇಗ ಬಂದ್ಬಿಡಪ್ಪ, ನೀನಿಲ್ಲಿ ತುಂಬಾ ಬೋರ್ ಆಗುತ್ತೆ. ಫೋನ್ ಕೊಡು. ಹಾಯ್ ಕನ್ನಡ. ಹಾಯ್ ಸಪ್ನಾ, ಹೇಗಿದ್ಯಾ? ಐ ಆಮ್ ಫೈನ್. ಐ ಮಿಸ್ ಯು. ಸುಳ್ಳು. ಏನಿಲ್ಲ, ಐ ಲವ್ ಯು. ಐ ಲವ್ ಯು ಟು ಡಾರ್ಲಿಂಗ್. ಬೇಗ ಬಂದ್ಬಿಡ್ತೀನಿ. ಆ ಫೋನ್ ಬರತ್ ಕೊಡು. ಓಕೆ ಬಾಯ್. ಹಾ. ಆಮೇಲೆ ಬಸ್ ಸ್ಟಾಪ್ ಇಂದ ಸ್ಟ್ರೈಟ್ ಆಗಿ ಮನೆಗೆ ಬಂದ್ಬಿಡು. ಅದ್ ಸರಿ, ಊರಿಂದ ಏನ್ ತರ್ಲ? ಮೆಣಸಿನಕಾಯಿ ಬಜ್ಜಿ ಮಂಡಕ್ಕಿ ಬರಲ್ಲ ತರ್ಲಾ? ಅದೆಲ್ಲ ಏನು ಬಿಡ, ನೀನ್ ಬಾ. ಸರಿ, ಬೇಗ ಬಂದ್ಬಿಡ್ತೀನಿ. ಓಕೆ ಬಾಯ್. ಬಾಯ್. ನಿನಗಿನ್ ಕಷ್ಟ. ಏನು? ಊರಲ್ಲಿ ಇನ್ನೊಂದು ಹುಡುಗಿಸ್ಕಿದ. ಯೋ ಯೋ. ಡಾಕ್ಟರ್, ಅಪ್ಪಾಜಿ ಹೇಗಿದ್ದಾರೆ? ಚೆಕ್ ಮಾಡಕ್ ಅವ್ರ ಮನೇಲಿ ಇದ್ರೆ ತಾನೆ. ಒಂದ್ ನಿಮಿಷ ಇಲ್ಲೇ ರೀ, ಬರ್ತೀನಿ. ಕೌಂಟು ಒಳ್ಳೆ ಬೆಳೆ ಆಗಿದೆ. ದೊಡ್ಡಪ್ಪ, ಆ ಗುಡಿಕೋಟೆ 16 ಜನ ರೈತರದು ಬಡ್ಡಿನೇ ವಸೂಲಾಗಿಲ್ಲ. ಕೇಳಿದ್ರೆ ಮಳೆ ಆಗಿಲ್ಲ, ಬೆಳೆ ಆಗಿಲ್ಲ ಅಂತ ಸಬೂಬ್ ಹೇಳ್ತಾರೆ. ಇರ್ಲಿ ಬಿಡು, ಅಸ್ಲು ಬಡ್ಡಿ ಎರಡು ಒಂದೇ ಸಲ ಕೊಡ್ತಾರೆ. ಜಾಸ್ತಿ ತೊಂದರೆ ಕೊಡ್ಬೇಡ. ನಾನ್ ನಿಮ್ಮನ್ನೇ ಕಾಯ್ತಾ ಇದ್ದೆ. ಏನಿಲ್ಲ, ಈ ತಿಂಗಳು 29 ಆಯ್ತು, ನನಗಿನ್ನೂ ಮಾಮೂಲಿ ಬಂದಿಲ್ಲ. ಈ ತಿಂಗಳದು ಮುಂದಿನ ತಿಂಗಳದು ಒಟ್ಟಿಗೆ ಕೊಟ್ಬಿಟ್ರೆ ನನಗೆ ಬಹಳ ಅನುಕೂಲ ಆಗುತ್ತೆ. ಯಾಕಪ್ಪ ಕೊಡ್ಲಿಲ್ಲ? ದೊಡ್ಡಪ್ಪ, ಅದು ಈ ಆಫೀಸರ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ರೂಮರ್ ಇತ್ತು, ಅದಕ್ಕೆ ಸ್ವಲ್ಪ ತಡೆದು ಇಟ್ಟಿದ್ದೆ. ನಿಮ್ಮ ಇನ್ಫ್ಲೂಯೆನ್ಸು ಬೇಕಾಗುತ್ತೆ ನಾನು ಇಲ್ಲೇ ಇರ್ಬೇಕಾದ್ರೆ. ಹಾಗೆ ಸ್ವಲ್ಪ ದುಡ್ಡು ಹೇಳ್ಬಿಡಿ. ದುಡ್ಡು ಕೊಟ್ಬಿಡು. ಆಯ್ತು. ಯಾವತ್ತು ಯಾರ್ದು ಬಾಕಿ ಇಟ್ಕೋಬಾರ್ದು. ಅರೆ ಕರ್ಣ, ಏನಪ್ಪ ಇಷ್ಟು ದೂರ? ಅಣ್ಣ, ಇದು ನೀವು ನೋಡ್ಕೊಳ್ಳಿ. ಅಪ್ಪಾಜಿ ಒಳ್ಳೆ ಮಾತು ಹೇಳಿದ್ರೆ ನೀವು ಕೇಳೋದಿಲ್ಲ. ನಿಮ್ಗೆ ಹುಷಾರಿಲ್ಲ ತಾನೆ? ಬನ್ನಿ ಕರ್ಣ, ಬನ್ನಿ ನನ್ ಜೊತೆ. ಬಿಡಪ್ಪ, ಬಿಡೋ ಕರ್ಣ. ಮನೆ ದೇವ್ರ ಪೂಜೆ ಕಣೋ, ನಾನೇ ಹೋಗ್ತಾ ಇದ್ರೆ ಹಾಕೋ. ಪರವಾಗಿಲ್ಲ. ಮಿಸ್ಟರ್ ಕರುಣ, ಸ್ವಲ್ಪ ಜೋಪಾನವಾಗಿರಿ. ಇನ್ನೊಂದ್ಸಲ ಅಟ್ಯಾಕ್ ಆದ್ರೆ ಜೀವಕ್ಕೆ ಅಪಾಯ. ನಿಮ್ ತಂದೆಯವರು ಹುಷಾರ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಹೆಚ್ಚು ಕಡಿಮೆ ಆದ್ರೆ ನನಗೆ ಫೋನ್ ಮಾಡಿ. ಓಕೆ ಓಕೆ, ಬಾಯ್. ಬಾಯ್. ಕೇಳಿದ್ರು ಡಾಕ್ಟರ್ ಹೇಳಿದ್ದು? ಕರ್ಣ,
ಎಪ್ಸಿ ಅಂತ ಹೇಳಿದ್ರು. ಮೇಡಮ್, ನಾನು ಹೇಳ್ತಿದ್ದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಅವ್ರು ಮಲಗಿದ್ದಾರೆ, ಎಪ್ಸಕ್ಕಾಗಲ್ಲ. ಅದೇನೇ ಇದ್ರು ನನ್ನ ಹತ್ರ ಹೇಳಿ, ಅವ್ರು ಎದ್ಮೇಲೆ ಹೇಳ್ತೀನಿ. ಅದು ನಿಮ್ಮಿಂದ ಆಗೋ ಕೆಲಸ ಅಲ್ಲ, ಅವರಿಂದಾನೇ ಆಗ್ಬೇಕು. ಸ್ವಲ್ಪ ಎಪ್ಸಿ. ರೀ, ಬುದ್ಧಿದೇನ್ರಿ ನಿಮ್ಗೆ? ಹೇಳಿದ್ರೆ ಅರ್ಥ ಆಗಲ್ವಾ? ಊರಲ್ಲಿ ದೇವ್ರ ಕಾರ್ಯ ನಿಂತು ಬಿಡುತ್ತೆ. ವರ್ಷಕ್ಕೆ ಒಂದೇ ದಿವಸ ಬರೋದಿದು. ಇದಕ್ ನಿಮ್ ತಂದೆ ಅವ್ರು ಬರ್ಲೇಬೇಕು. ಆ ದೇವ್ರಿಗಿಂತ ನನ್ನ ತಂದೆನೇ ಮುಖ್ಯ. ನಮ್ಮೂರಿನ ಜನಕ್ಕೆ ನಿಮ್ ತಂದೆ ಅಷ್ಟೇ ಮುಖ್ಯ. ಚಂದಾವಸರಿಗೆ ಬಂದ್ಬಿಟ್ರ, ಗಣೇಶ ಹಬ್ಬ ಬಂದ್ಬಿಟ್ರೆ ಗಣೇಶ ಅನ್ಬಿಡೋದು, ರಾಮನವಮಿ ಬಂದ್ಬಿಟ್ರೆ ರಾಮ ಅನ್ಬಿಡೋದು, ಶಿವರಾತ್ರಿ ಬಂದ ತಕ್ಷಣ ಶಿವ ಅಂತ ಕೇಳ್ಬಿಡೋದು. ತಗೊಳ್ಳಿ. ದುಡ್ಡಿದೆ ನಾ ಅಹಂಕಾರದಲ್ಲಿ ಮಾತಾಡ್ಬೇಡಿ. ನಾನ್ ಯಾರು ಯಾತಕ್ ಬಂದಿದ್ದೀನಿ ಅಂತ ತಿಳ್ಕೊಂಡ್ ಮಾತಾಡಿ. ನಿಮ್ ತಂದೆಗೆ ಹೇಳಿ ನೀಲು ಬಂದಿದ್ದಾಳೆ ಅಂತ. ಓಹೋ, ನೀ ಏನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ನೀ ಬಂದ್ ಕರೆದ ತಕ್ಷಣ ಅಪ್ಪನ ಬಿಡಿಸ್ಬಿಡ್ಬೇಕಾ? ಹೋಗಮ್ಮ, ಹೋಗಮ್ಮ ಆಚೆ. ನಡೆಯಮ್ಮ. ಔಟ್, ಔಟ್. Get out. ನೋಡಿ, ನಾನ್ ಭಿಕ್ಷೆ ಬೇಡಕ್ ಬಂದಿಲ್ಲ. ನಾನ್ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀನ್ ಯಾರಂತ ಗೊತ್ತಾಗಿ ನಾನು ಏನು ಮಾಡ್ಬೇಕಾಗಿಲ್ಲ. Get out. ಇಂಥವ್ರೆಲ್ಲ ಬಂದೆ ನಮ್ಮ ಅಪ್ಪನ ಆರೋಗ್ಯ ಕೆಟ್ಟೋಗಿರೋದು. ನಿಲ್ಲಕ್ಕಂಗ ಅವಮಾನ ಅಂದೆಲ್ಲ ನಾವು ಸುಮ್ಮನೆ ಇರಬಾರ್ದು. ಈ ವಿಚಾರ ಜನಗಳಿಗೆ ಗೊತ್ತಾಗ್ಲಿ ಕೃಷ್ಣಪ್ಪ. ಈ ಮಾತಾಡು ಮಾತಾಡೋ. ನಮ್ ನೀಲವಂಗ ಅವಮಾನ ಮಾಡಿದ ಚನ್ನಬಸಪ್ಪನ ಮಗ ಕರ್ಣಪ್ಪ ಬಂದು ತಪ್ಪಾಯ್ತು ಅಂತ ಕೇಳೋ ತನಕ ನಾವ್ ಯಾರು ದೇವ ಕಾರ್ಯ ಮಾಡಕ್ ಬಿಡಬಾರ್ದು. ಏನಂತೀರಾ? ಅಯ್ಯೋ ಕೃಷ್ಣ, ಯಾಕೆ ಇದೆಲ್ಲ ಬೇಡ? ಸುಮ್ಮನೆ ರಕ್ಕ. ನಾನು ತುಂಬಾ ಅದೃಷ್ಟ ಮಾಡಿದ್ದೇನೆ ಕಣೋ, ನಿನ್ನಂಥ ಮಗನ್ ಪಡೆಯೋದಕ್ಕೆ. ನಿಮ್ಮಮ್ಮ ಇದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ಲು. ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಜ್ಯೂಸ್ ಕುಡಿ. ಏನೋ ಇದು, ಸಕ್ಕರೆನ ಹಾಕಿಲ್ಲ? ಹೌದಾ? ಮರ್ತ್ಬಿಟ್ಟೆ, ತರ್ತೀನಿ. ದೊಡ್ಡಪ್ಪ, ನಮ್ಮ ದೇವಸ್ಥಾನದ ಹತ್ರ ಜನ ನೀವು ಬಂದಿಲ್ಲ ಅಂತ ಹಠ ಹಿಡ್ಕೊಂಡು ಕುಳಿತಿದ್ದಾರೆ. ಯಾಕೋ, ಏನಾಯ್ತು? ನೀಲು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿಲ್ಲಂತೆ. ನಮ್ ಕರ್ಣ ಅವಳನ್ನ ಸಿಕ್ಕಾಪಟ್ಟೆ ಬೈದು ಅವಮಾನ ಮಾಡಿ ಕಳಿಸ್ಬಿಟ್ಟಂತೆ. ಕರ್ಣ ಬಂದು ಕ್ಷಮೆ ಕೇಳೋವರೆಗೂ ದೇವ್ರ ಕರೆ ಆಗೋದಿಲ್ಲ ಅಂತಿದ್ದಾರೆ. ಕರ್ಣ, ಸ್ವಲ್ಪ ಡಾಕ್ಟರ್ ಹತ್ರ ಹೋಗೋಣ ಬಾ. ಅಪ್ಪಾಜಿ, ಇಲ್ಲಿಗೆ ಕರ್ಕೊಂಡ್ಬಂದ್ರಿ? ಕರ್ಣ, ಹಳ್ಳಿ ರಾಜಕೀಯ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಬಾ. ನೀಲವ, ನಮ್ಮೂರಿನ ಜನ ನನ್ ಮಗ ನಿನ್ ಹತ್ರ ಕ್ಷಮೆ ಕೇಳ್ಬೇಕು ಅಂದ್ರಂತೆ, ಅದಕ್ಕೆ ಕರ್ಕೊಂಡ್ ಬಂದೆ. ಅಪ್ಪಾಜಿ, ಏನ್ ಹೇಳ್ತಿದ್ದೀರಾ? ಇವಳು ಯಾರು ಅಂತ ನಾ ಕ್ಷಮೆ ಕೇಳಲಿ? ಆಕೆ ಒಂದು ಮಾತಂದ್ರೆ ಊರವರೆಲ್ಲ ಒಟ್ಟಾಗಿ ನಿಲ್ತಾರೆ. ಅಲ್ದೆ ನೀಲವನ್ನ ಬಾ ಅಂತ ಕರೆದಿದ್ದು ನಾನೇ. ತಪ್ಪು ನಿನ್ನಿಂದ ಆಗಿದೆ, ಕ್ಷಮೆ ಕೇಳು. ಅಪ್ಪಾಜಿ, ಕ್ಷಮೆ ಕೇಳು. ಕರ್ಣಪ್ಪ, ಕ್ಷಮೆ ಕೇಳ್ಬಿಡು ಅಪ್ಪ ಅವ್ರಿಗೋಸ್ಕರ. ಕರ್ಣ, ಅಪ್ಪಾಜಿಯವ್ರ ಆರೋಗ್ಯ ಸರಿ ಇಲ್ಲ. ಅವ್ರ ಮನಸ್ಸನ್ನ ನೋಯಿಸ್ಬೇಡ ಕಣ. ನಿಮ್ ಮನಸ್ಸು ನೋಯಿಸೋದಕ್ಕೆ ನನ್ನ ಕ್ಷಮಿಸಿ. ಯಾವುದನ್ನೇ ಮಾತಾಡಿದ್ರು ಯೋಚನೆ ಮಾಡಿ ಮಾತಾಡ್ಬೇಕು.
ಸಿಕ್ಕದ್ಲಾ ಸೆಕೆಂಡ್ ಲವಾ ನಿನ್ನ ಟಿಕೆಟ್ ಅಯ್ಯೋ ಇದು ಓಲ್ಡ್ ಮಾಡಲು ಬಿಟ್ಟಾಗ್ಬಿಡು ಯಾಕೋ ಕಣ್ಣಲ್ಲಿ ನೀರು ಏನು ಅಂತ ಸೀರಿಯಸ್ ಮ್ಯಾಟ್ರು ಬಿಡ್ಸ್ ಹೇಳ್ಬಾರ್ದಾ ಯಾವಳು ಲೀಡರ್ ಅಂತೆ ಜನರನ್ನ ಉದ್ಧಾರ ಮಾಡ್ತಾರಂತೆ ಎಷ್ಟು ಕೊಬ್ಬು ಎಷ್ಟು ದುರಾಂಕಾರ ತಲಹಟೆ ರಾಸ್ಕಲ್ ಮುಂದೆ ರಾಜ್ಯನೇ ಆಳ್ತೆ ಅಂತ ಒಣಜಬ್ಬ ಅವಳಿಗೆ ಒಂದು ಒಂದು ಚಿಕ್ಕ ವಿಷಯನ ಎಷ್ಟು ದೊಡ್ಡ ರಾದಂತ ಮಾಡ್ಬಿಟ್ಲು ಗೊತ್ತಾ ಛೆ, ಅದನ್ನ ಜ್ಞಾಪಕ ಮಾಡ್ಕೊಂಡ್ರೆ ಮೈಯೆಲ್ಲ ಉರಿದೋಗುತ್ತೆ ನನ್ನ ಊರಿನ ಜನರ ಮುಂದೆ ನಾನ್ ತಲೆ ತಗ್ಸಿ ಅವಳ ಹತ್ರ ಕ್ಷಮೆ ಬೇಡವಾಗಿ ಮಾಡಿ ಅವಮಾನ ಮಾಡ್ಬಿಟ್ಲು ಕಣೋ ಅವಮಾನ ಮಾಡ್ಬಿಟ್ಲು ಕ್ಷಮೆ ಯಾಕೋ ಕೇಳಕೋದೆ ಅಲ್ಲೇ ಕಪಾಳಕ್ಕೆ ಎರಡು ಬಿಟ್ಟು ಹಲ್ಲು ಉದಿಸ್ಬಿಡ್ಬೇಕಾಗಿತ್ತು ನಾನು ಹಾಗೆ ಮಾಡೋಣ ಅಂತಿದ್ದೆ ಆದ್ರೆ ನಮ್ಮ ಅಪ್ಪಾಜಿ ಮಾತಿಗೆ ಬೆಲೆ ಕೊಟ್ಟು ಆದ ಅವಮಾನನ ತಡ್ಕೊಂಡು ಬಂದಿದ್ದೀನಿ ನಾಳೆ ಪುನಃ ನಾವು ಊರಿಗೆ ಹೋದಾಗ ಅವಳ ಮುಖ ನೋಡ್ಬೇಕಾಗತ್ತೆ ಯಾರ ಮುಂದೆ ನೆಲಕ್ಕೆ ಮೂಗುಜ್ಜದನ ಅವಳ ಮುಂದೆ ತಲೆ ತಗ್ಗಿಸ್ಕೊಂಡು ಓಡಾಡ್ಬೇಕಾಗತ್ತೆ ಭರತ್ ನೋಡು ಇಲ್ಲಿ ಗಾಯ ಮಾಡ್ಬಿಟ್ಟಿದ್ದಾನೆ ಆ ನೋವು ನನ್ ಜೀವ ತಿಂತ ಇದೆ ಭರತ್ ನನ್ ಜೀವ ತಿಂತ ಇದೆ ಕರ್ಣ ನಾನು ನಿನ್ ಜೊತೆ ನೀನು ಊರಿಗೆ ಬರ್ತೇನೆ ನಿನ್ ಕಣ್ಣಲ್ಲಿ ಯಾರ ಕಣ್ಣೀರು ಬರ್ಸಿದ್ರೋ ಅವ್ರ ಕಣ್ಣಲ್ಲಿ ರಕ್ತ ಬರ್ಸ್ತೀನಿ ನಿನಗೆ ಅವಮಾನದ ಅದೇ ಊರಲ್ಲಿ ಅದೇ ಜಾಗದಲ್ಲಿ ಅವಳು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ ಇದು ನನ್ನ ನಿನ್ನ ಸ್ನೇಹದ ಅಗ್ನಿ ಪರೀಕ್ಷೆ ಯಾರೇ ಭಾರತಿ ಪರ ಇಡೀರಿ ಅಯ್ಯೋ ಇರು ಭರತ್ ಅಯ್ಯೋ ಅಬ್ಬಾ ಅಯ್ಯೋ ಓ ಮನುಷ್ಯರ ಇವರು ಕುರಿಗಳು ಭರತ್ ಕಾಫಿ ಬೇಕು ಭರತ್ ಕಾಫಿ ಬೇಡ ಪರವಾಗಿಲ್ಲ ಅದು ಬೇಡ ಅಂದೆ ಇದಕ್ಕೆ ಕಾಸು ಬೇರೆ ಏನು ಭಿಕ್ಷನ ಎತ್ಕೊಂಡು ಹೋಗ್ತೀಯಾ ಪರವಾಗಿಲ್ಲ ಕಣಯ್ಯ ಕೆಲಸ ಮಾಡಿ ದುಡ್ಡು ಮಾಡ್ಬೇಕು ಅಂತಿದ್ಯಲ್ಲ ಎಲ್ಲೂ ನಿಂದ ಕಲಿಬೇಕು ತಗೋ ನಡಿ ಸರಿಯಾಗಿ ನಾಟಕ ಮಾಡ್ಬೇಕು ಇದೇನು MG ರೋಡ್ ಫುಟ್ಪಾತ್ ಸರಿಯಾಗಿ ನಡಿಯ ನಮಸ್ಕಾರ ನಾನು ಭರತ್ ಪುರಾಣಿಕ್ ಅಂತ ಇವ್ರು ನಿಮ್ಗೆ ಗೊತ್ತಿರ್ಲೇಬೇಕು ಇಲ್ವಲ್ಲ ಗೊತ್ತಿಲ್ವಾ ಇಲ್ರಿ ಸ್ಕೂಲಲ್ಲಿ ಯಾವ ಪೇಪರ್ ತರಿಸ್ತೀರಿ ಬೇಕಾದ್ರೆ ಹಳ್ಳಿಯಲ್ಲೂ ಕನ್ನಡ ಪೇಪರ್ ತಗೊಳ್ಳೋರಿಲ್ಲ ನೋಡು ಅಯ್ಯೋ ಪಾಪ ಕನ್ನಡ ಪೇಪರ್ ಅಲ್ಲಿ ಕನ್ನಡಪ್ರಭ ಪ್ರಜಾವಾಣಿಯಲ್ಲಿ ದಿನಾಗ್ಲೂ ಹೆಡ್ಲೈನ್ಸ್ ಅಲ್ಲಿ ಇವ್ರ ಫೋಟೋನೇ ಬರೋದು ಹೌದೇನ್ರಿ? ಎಜುಕೇಶನ್ ಮಿನಿಸ್ಟರ್ ತೋಪೇಗೌಡ್ರ ಮಗಳು ಸಪ್ನಾ ತೋಪೇಗೌಡ BA B.Ed ABCD ಶರಣ್ರಿ ಶೇರೇನ್ರಿ ಬಂದ್ ತಡ್ರಿ ತೊಪ್ಪೆಗೋಡ ಬರ್ರಿ ಕುಂದ್ರಿ ಮಿನಿಸ್ಟರ್ ಮಗಳಿಗೆ ಮಾತ್ರ ಚೇರು ಮಗನಿಗಿಲ್ವಾ ನಮ್ಮಣ್ಣ ತನ್ ತಡ್ರಿ ಕುತ್ಕೊಳ್ರಿ ಥ್ಯಾಂಕ್ ಯು ತಾವು ಮಿನಿಸ್ಟರ್ ಮಕ್ಕಳಾಗಿ ಈ ಹಳ್ಳಿಗೆ ಇದೆ ಅದದು ನಮ್ ತಂದೆ ಹೇಳಿದ್ರು ಹಳ್ಳಿಗೆ ಹೋಗಿ ಜನಸೇವೆ ಮಾಡಿ ಅಂತ ಅದಕ್ಕೆ ನಮ್ಮಣ್ಣ ಬಾಡಿಗೆ ಬಟ್ಟೆ ತಗೊಂಡು ಈ ಸ್ಕೂಲಲ್ಲಿ ಮೇಸ್ಟರ್ ಕೆಲಸ ಮಾಡಕ್ ಬಂದಿದ್ದೀನಿ ಗವರ್ಮೆಂಟ್ ಆರ್ಡರ್ ಇದು ನನ್ ಕಾಪಿ ನಿಮ್ ಕಾಪಿ ಸ್ಪೀಡ್ ಪೋಸ್ಟ್ ಅಲ್ಲಿ ಸ್ಲೋ ಆಗಿ ಬರುತ್ತೆ ತಾವು ತಂಪಾಗಿ ಏನ್ ತಗೋತೀರಿ ಕೋಕ್ ಪೆಪ್ಸಿ ಏನು ಬೇಡ ನಾನು ಯಾವಾಗ ಡ್ಯೂಟಿಗೆ ಬರ್ಲಿ ಮಿನಿಸ್ಟರ್ ಮಕ್ಕಳು ತಾವು ಯಾವಾಗ ಬೇಕಾದ್ರೂ ಬರ್ಬಹುದು ಯಾವಾಗ ಬೇಕಾದ್ರೂ ಹೋಗ್ಬಹುದು ನನ್ಗೆ ಊರಲ್ಲಿ ಸಣ್ಣ ಪುಟ್ಟ ಕೆಲ್ಸಗಳಿವೆ ಮತ್ತೆ ನನ್ನ ತಂಗಿಗೆ ಒಂದು ಒಳ್ಳೆ ಗಂಡು ಹುಡುಕ್ತಾ ಇದ್ದೀನಿ ಹೌದೇನ್ರಿ ನಾನು ಬ್ಯಾಚುಲರ್ ಅದೀನಿ
ಹೊಸ ಮೇಸ್ಟ್ರಿ ನಮಸ್ಕಾರ. ಕಟ್ಟಿಂಗ್ ಸೇವಿಂಗ್ ಶೇವಿಂಗ್. ಗ್ಲಾಸ್ ತೆಗೆದ್ಬಿಡಿ. ಏನ್ ಪಾಟೀಲ್ ಸಾಹೇಬ್ರು, ಪೇಪರ್ ಸಮಾಚಾರ ಏನು ಅಂದೆ? ಪೂಲನ್ ದೇವಿ ಮಿನಿಸ್ಟರ್ ಆಗ್ತಾಳಂತಲ್ಲಪ್ಪ, ಏನ್ ಹೊಲಸ ರಾಜಕೀಯನೋ ಏನೋ. ಕೃಷ್ಣಪ್ಪ, ನಾನೇನಾದ್ರೂ ಮಿನಿಸ್ಟರ್ ಆಗ್ಬೇಕು ನೋಡು. ಬೆಂಗಳೂರಾಗ 5 ಸ್ಟಾರ್ ಹೋಟ್ಲಲ್ಲಿ ನಿನಗೆ ಭರ್ಜರಿ ಸೆಲೂನ್ ಹಾಕೊಡ್ತೀನಿ. ಬರೀ ಮಿನಿಸ್ಟರ್ಗಳೇ ಬರ್ಬೇಕು. ದಿನ ಬೆಳಗಾದ ನಿನ್ ಬುರುಡ ಮತ್ ಕೇಳಿ ಕೇಳಿ ಸಾಕಾಗೈತೆ. ಸುಮ್ನಿರ್ ಪಾಟೀಲಪ್ಪ. ನೇಗ್ಲಿಡಿ ಕೈ ನೇಣ ಹಾಕಬೇಕಾಗಿತ್ತು. ಆ ಪುಣ್ಯಾತ್ಕಿತಿ ನೀಲಕ್ಕ ಬಂದು ಸರ್ಕಾರದಿಂದ ಸಾಲ ಕೊಡ್ಸಿ ನಮ್ಗೆ ಒಂದ್ ದಾರಿ ತೋರ್ಸಿದ್ಲು. ಆ ಯಮ್ಮನಿಗೆ ಬಡವ್ರ ಮೇಲೆ ಅದೆಷ್ಟು ಕರುಣೆನೋ ಏನೋ. ಅಂತವ್ರು 100 ವರ್ಷ ಬದುಕಿರ್ಬೇಕು ಅನ್ನೋದೇ ನಮ್ಮ ಆಸೆ. ಲೇನ್ ಬಿಟ್ಟು ಬರಂಗಿಲ್ಲ, ಎಲ್ರಿಗೂ ಸಿಗ್ತದೆ. 2 ಕೊಡಪಾನ. ವೇಸ್ಟ್ ಮಾಡ್ಬೇಡ, ಸರಿಬಿಡ. ಯಾರ ಬತ್ತಾಯಿ ಸರ್ಕ, ಸರಿಬಿಡ, ವೇಸ್ಟ್ ಮಾಡ್ಬೇಡ. ಪುಟ್ಟವ ಕೊಡಪ ತುಂಬ ತೆತ್ಕೊಂಡೋಗ. ಓಯ್ ನೀರ್ ಬಿಡಪ್ಪ. ತಾಯಿ ಕಾಣಂಗಿಲ್ಲೇನೋ? ಸಾಲಿ ಬಾ ನೋಡಿ. ನಾನೇ ಸಾಲಿಗೆ ಬರ್ಬೇಕು? ತಿಳಿಯಂಗಿಲ್ಲೇನೋ? ಸಾಲಿಗೆ ಬಂದ್ರೆ ಮಾತ್ರ ನೀರು, ಇಲ್ಲಾಂದ್ರೆ ನಡಿ. ನಾನ್ಸೆನ್ಸ್. ನಾನೇ ಸಾಲಿಗೆ ಬರ್ಬೇಕು? ಇಂಗ್ಲಿಷ್ ಕೂರಿನೇ. ಸಾಲಿಗೆ ಬಾ ಅಂದ್ರೆ ಕ್ಯೂನಲ್ಲಿ ಬಾ ಅಂತ. ಹಿಂಗ ಅಡ್ಡು ನುಗ್ಗು ಬಂದ್ರ ಮೊದಲು ನಿಂತವ್ರಿಗೆ ಅನ್ಯಾಯ ಆಗೋದಿಲ್ಲೇನೋ? ಮಾತಾಡ್ತೀಯಾ? ಸಾಲಿಗೆ ಬಾ. ಹೋಗಲ್ಲ ಅಂದ್ರೆ ಏನು ಮಾಡ್ತೀಯಾ? ನೋಡ್ಬರಕ್ಕೆ ಎಷ್ಟು ಮಾತಾಡ್ತಾನೆ. ಹಳ್ಳಿಯವ್ರಿಗಿರೋ ಶಿಸ್ತು ಕೂಡ ಇವಳಿಗಿಲ್ಲ ನೋಡಿ. ಎಲ್ಲೆಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕಪ್ಪ. ಓಕೆ ತಗೊಂಡ್ ಬರ್ತೀನಿ ನಾನು. ಸರಿಯಾಗಿ ಹೇಳಿದ್ರಿ ಮೇಷ್ಟ್ರೆ. ನನ್ ತಂಗಿಗೆ ಹೇಳಿ, ನಮ್ಮೂರ ನೀರ್ ಸಿಗೋದು ಅಂದ್ರೆ ಚಿನ್ನ ಸಿಕ್ತಂಗೆ. ನೀರಿಲ್ದೆ ಪರದಾಡ್ತಿದ್ವಿ. ಏನೋ ನಮ್ ನೀಲಕ್ಕ ಸರ್ಕಾರ ಜೊತೆ ಹೋರಾಡಿ ವಾರಕ್ಕೊಂದಪ್ಪ ಕುಡಿಯಕ್ಕಾದ್ರೂ ನೀರ್ ಸಿಗಂಗ್ ಮಾಡವಳೆ. ಪುಣ್ಯಾತ್ಗಿತ್ತಿ. ಇಲ್ದಿದ್ರೆ ಮುಕ್ಳಿ ತೊಳೆಯಕ್ಕೂ ನೀರ್ ಸಿಕ್ತಿರ್ಲಿಲ್ಲ. ಗಂಗಮ್ ತಾಯಿ. ಸಾಲಿ ಇಲ್ಲ. ಚಿಯರ್ಸ್. ಥ್ಯಾಂಕ್ಸ್ ಭರತ್, ನನ್ನ ಹುಡುಗಿನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ಹೌದೌದು, ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾನೆ. ಅದ್ ಯಾವ್ದೋ ಕಂಪೆ ಕರ್ಕೊಂಡು ಹೋಗಿ ನನ್ ಪ್ರಾಣ ತೆಗಿತಿದ್ದಾರೆ. ಏನು ಇವ್ರ ಜೊತೆ ಹೆಂಗೋ ಸಂಸಾರ ಮಾಡ್ತೀಯಾ? ಬಿಟ್ಲು ಹುಯ್ತಾನೆ ಇರ್ತಾಳೆ. ಊಟ ಸರಿ ಇಲ್ಲ, ನೀರ್ ಸರಿ ಇಲ್ಲ, ಹಾಸಿಗೆ ಸರಿ ಇಲ್ಲ. ಹುಡುಗಿನ ಅದು ಕಂಪ್ಲೇಂಟ್ ಬಾಕ್ಸ್ ಸೊಳ್ಳೆ ಬೇರೆ ಅಂತೆ. ನಿನಗೆ ಅಂತ 5 ಸ್ಟಾರ್ ಹೋಟ್ಲ ಕಟ್ಟಕ್ಕಾಗುತ್ತೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ನ ಕಷ್ಟ ನಿನ್ಗೆ ಗೊತ್ತಾಗ್ಬೇಕು. ಲವ್ ಸ್ಯಾಕ್ರಿಫೈಸ್ ಮಾಡುವಂತ ಒಂದೇ ಸಲ ಸಾಯಿಸ್ಬಿಡ್ತಾನಷ್ಟೇ. ಸಪ್ನ, ನನಗೋಸ್ಕರ ಎಷ್ಟು ಕಷ್ಟ ಪಡ್ತೀನಿ ಅಂತ ನನಗೆ ಗೊತ್ತು. ಐ ಲವ್ ಯು. ನೋಡು, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ. ಆ ನೀಲು ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಸುತ್ತ 10 ಹಳ್ಳಿಗಳಲ್ಲಿ ಅವಳ ಇಮೇಜ್ ಹೇಗಿದೆ ಗೊತ್ತಾ? ಏನಿದೆ? ಆಫ್ಟರ್ ಆಲ್ ತಲೆ ತಿರುಗಿರೋ ಒಂದು ಹೆಣ್ಣು. ನೋ, ಊರವ್ರ ಕಣ್ಣಲ್ಲಿ ಅವಳೊಂದು ದೇವತೆ. ಅಕ್ಕ ನೀಲಕ್ಕ. ಜನ ಅವಳನ್ನ ಒಂದು ಸಿಂಹಾಸನದಲ್ಲಿ ಕೂರಿಸಿ ಮೆರೆಸ್ತಾ ಇದ್ದಾರೆ. ಅವಳನ್ನ ಅಲ್ಲಿಂದ ಇಳಿಸೋದು ಸ್ವಲ್ಪ ಕಷ್ಟ. ಸೊ ಸ್ವಲ್ಪ ಸಮಯ ತಗೊಳುತ್ತಷ್ಟೆ. ನೀನ್ ಮಾತ್ರ ನನ್ನ ಜೊತೆ ಇರು. ನೀನು ಒಬ್ಳೇನು, ಇಡೀ ಊರನ್ನೇ ನೀನ್ ಕಾಲಡಿ ಹಾಕ್ತೀನಿ. ಭರತ್, ಎರಡು ದಿವಸದಲ್ಲಿ ಎಷ್ಟು ನೋಡ್ಕೋಗ್ಬಿಟ್ಟಿದ್ಯಾ? ನನ್ನಿಂದ ನಿನ್ಗೆ ಎಷ್ಟೊಂದು ಕಷ್ಟ. ಇದೆಲ್ಲ ಬೇಕೇನಾ? ಬೇಕು. ನಿನಗೆ ಅವಮಾನ ಮಾಡಿದವ್ರಿಗೆ ಅವಮಾನ ಆಗ್ಲೇಬೇಕು. ಆದಷ್ಟು ಬೇಗ ಪೊಲೀಸ್ ತಿಳಿಸಿ ಪೋಸ್ಟ್ ಮಾರ್ಟಮ್ ಕಳಿಸ್ಕೊಡ್ಬೇಕು. ನೀಲಕ್ಕ, ನಾನು ಹೇಳ್ತಿದ್ನಲ್ಲ, ಇವರೇ ಮೇಷ್ಟ್ರು. ನಮಸ್ಕಾರ ಸರ್.
ಯಾಕೆ ನಿಲ್ಸಿದ್ದು? ನಿನ್ನೆ ಗುಡ್ಸಲಿಗೆ ಬೆಂಕಿ ಬಿದ್ದು ಅನಾಹುತ ಆಗಿದೆ. ನಮಗ್ ಗೊತ್ತಿರ್ಬೇಕು. ಗೊತ್ತಿದೆ. ಆ ಜನ ನಿಮ್ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು. ಈ ಊರಿನಲ್ಲಿ ಯಾರು ಎಲ್ಲಿರ್ತಾರೆ, ಏನ್ ಮಾಡ್ತಾರೆ ಅಂತ ನಾನ್ ಗಮನ ಇಡೋದಿಲ್ಲ. ಇನ್ಮೇಲ್ ಗಮನ ಇಡಿ. ಇಡೋಣ. ಮುಂದೆ ಏನಾಗ್ಬೇಕು? ಈ ಜನರ ಹತ್ರ ಏನು ಉಳಿದಿಲ್ಲ. ಉಳಿದಿದ್ರೆ ಒಂದ್ ಹಿಡಿ ಬೂದಿ ಮಾತ್ರ. ಅಂದ್ರೆ ಪರಿಹಾರ ಕೊಡಿ ಅಂತ. ಓಹೋ, ಪರಿಹಾರ ಕೊಡ್ಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ನಾನು ರೂಲ್ಸ್ ಮಾತಾಡ್ತಾ ಇಲ್ಲ, ಮನುಷ್ಯತ್ವ ಮಾತಾಡ್ತಾ ಇದ್ದೀನಿ. ಕೊಡ್ಲಿಲ್ಲ ಅಂದ್ರೆ ನಿಮ್ ಮನೆಗ್ ಬೆಂಕಿ ಬೀಳುತ್ತೆ. ಏನ್ ಹೆದರ್ಸ್ತಾ ಇದೀರಾ? ಹೆದರ್ಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದೀವಿ. ಮೇಷ್ಟ್ರೆ, ಹೋಗಿ ಮಕ್ಳಿಗೆ ಮಗ್ಗಿ ಹೇಳ್ಕೊಡು. 2 2 4 2 3 6 ಅಂತ ಬಂದ್ಬಿಟ್ಟ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿರಲ್ರಿ. ನಾನೇ ನನಗೋಸ್ಕರ ಕೇಳ್ತಿದ್ದೀನಿ. ಒಳಗಡೆ ಜನ ಜೀವ ಜೊತೆ ಹೋರಾಡ್ತಿದ್ದಾರೆ ಅಲ್ರಿ. ನಿಮ್ಗೋಸ್ಕರ ನ್ಯಾಯ ಕೇಳಿದ್ರೆ ತಪ್ಪೇನ್ರಿ? ಸಾಕು, ಹೇಳಿದ ತಕ್ಷಣ ಚಪ್ಪ ಸಲ್ಬಿಟ್ರು. ಕೇಳಕ್ಕೂ ಒಂದ್ ದಾರಿ ಇದೆ ಕಣೆ. ನಾವು ದಾರಿ ಗಿರಿ ಗೊತ್ತಿಲ್ಲ, ಗೊತ್ತಿರೋದು ಒಂದೇ ದಾರಿ, ನೇರವಾಗಿ ಮಾತಾಡೋ ದಾರಿ. ಓಹೋ, ಈ ರೀತಿ ರಸ್ತೆ ಬಂದು ಗುಂಡಾಯಿಸ ಮಾಡೋದು ನೇರವಾದ ದಾರಿನಾ? ಯಾವ್ದ್ರಿ ಗುಂಡಾಯಿಸಮು? ಇವ್ರ ಪರವಾಗಿ ನ್ಯಾಯ ಕೇಳೋದು ಗುಂಡಾಯಿಸವೇನ್ರಿ? ಮಿಸ್ಟರ್, ಇವಾಗ ಕೊಡಕಾಲ ಏನೇ ಮಾಡ್ತೀಯಾ? ಓದ್ ಕಿತ್ಕೊಳ್ತೀವಿ. ತಾಳ್ಮೆಂದಿರಿ ಮೇಡಮ್, ನಿಮ್ ಅಡ್ವೈಸ್ ಯಾರು ಕೇಳಿಲ್ಲ. ಸ್ವಲ್ಪ ದೂರ ಇರಿ. ಕೊಡ್ತೀಯಲ್ವೇನಯ್ಯ? ಓಹೋ, ಇಬ್ರು ಸೇರಿ ಆಡ್ಕಾಡ್ತಿದ್ದೀರಾ? ಇವಾಗ ಕೊಡಕಾಗಲ್ಲ. ಅದೇನ್ ಮಾಡ್ಕೊತೀರಿ ಮಾಡ್ಕೋಗಿ. ಗೆಟ್ ಲಾಸ್ಟ್. ಕೊಡದೇ ಇದ್ರೆ ಬಿಡೋರು ಯಾರ್ರಿ? ಹೋಗ್ರಿ. ನಿಮ್ಗೆ ಗೊತ್ತಿಲ್ಲ ಜನದ ಶಕ್ತಿ ಏನು ಅಂತ ತೋರಿಸ್ತೀವಿ. ಎಷ್ಟೊಂದು ಮರ್ಯಾದೆ ಕೊಟ್ರೆ ತಗೋತೀವಿ. ಹೋಗ್ರಿ. ಹೋಗ, ಸಾಕು. ನೋಡಿ, ಈ ರೀತಿ ಸಮಸ್ಯೆಯನ್ನು ಬಗೆಹರಿಸೋದು ಸರಿಯಲ್ಲ. ನೋಡಿ ಮೇಡಮ್, ನನಗೆ ಏನ್ ಸರಿ ಅನ್ಸುತ್ತೋ ಅದನ್ನ ನಾನ್ ಮಾಡ್ತೀನಿ. ನಿಮಗೆ ಏನ್ ಸರಿ ಅನ್ಸುತ್ತೋ ಅದನ್ನ ನೀವು ಮಾಡಿ. ನಮ್ಮಿಬ್ರಲ್ಲಿ ಯಾರು ಸರಿ ಅಂತ ಜನ ಡಿಸೈಡ್ ಮಾಡ್ತಾರೆ. ನೋಡಿ, ನಾನೀಗ ದೊಡ್ಡ ನಾಯಕರ ಮನೆಗೆ ಹೋಗ್ತಾ ಇದ್ದೀನಿ. ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ಒಳಗಡೆ ಇರೋ ನಿಮ್ಮವ್ರಿಗೆ ಅದ್ ಏನ್ ಸರಿಯಾದ ಪರಿಹಾರ ಸಿಗ್ಬೇಕೋ ಅದನ್ನ ನಾನು ಕೊಡಿಸ್ತೀನಿ. ನಿಮ್ಮಲ್ಲಿ ಯಾರು ಗುಂಡಿಗೆ ಇದೆಯೋ ಅವ್ರ ಜೊತೆ ಬನ್ನಿ. ಇಲ್ಲಕ್ಕ, ಈ ಮೇಷ್ಟ್ರು ನ್ಯಾಯಕ್ಕೋಸ್ಕರ ಹೋರಾಡ್ತಾರೆ. ಬಾಕ ನಾವು ಹೋಗೋಣ. ಬಾಕ. ಓಹೋ, ನೀವು ಇಲ್ಲಿವರೆಗೂ ಬಂದ್ಬಿಟ್ರಾ? ಮೇಷ್ಟ್ರೆ, ಏನ್ ರೌಡಿಸ ಮಾಡ್ತೀರಾ? ಗುಂಪು ಕರ್ಕೊಂಡ್ ಬಂದ್ಬಿಟ್ರೆ ನಾವ್ ಎದ್ಕೊಂಡ್ಬಿಡ್ತೀವ? ನೋಡಿ, ವಿಷಯ ಎಲ್ಲ ಗೊತ್ತಾಯ್ತು. ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಬಾಮ ನೀಲು. ರೇ ಸ್ವಾಮಿ, ಏನೇ ಮಾತುಕತೆ ಇತ್ಯರ್ಥ ಇದ್ರು ಇಲ್ಲೇ ಈ ಜನದ ಮುಂದೆ ಆಗ್ಬೇಕು. ನಮ್ ದೇಶದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಬಾಗಿಲು ಹಾಕೊಂಡು ಪರಿಹಾರ ಹುಡುಕೋದ್ರಿಂದಲೇ ನಮ್ ದೇಶ ಈ ಮಟ್ಟಕ್ಕೆ ಇಳಿದಿರೋದು. ನಮ್ದು ಪ್ರಜಾಪ್ರಭುತ್ವ ಅಂದ್ರೆ ಏನು? ಏನಯ್ಯ, ಇಲ್ಲಿ ಇವರು, ನೀನು, ನಾನು, ಇವರು ಎಲ್ಲ ಒಂದೇ ಅಂದ್ಮೇಲೆ ಇವ್ರನ್ನ ಬಿಟ್ಟು ಒಳಗಡೆ ಏನ್ರಿ ಮಾತಾಡೋದು? ನಾವೆಲ್ಲ ಇಲ್ಲೇ ಇರ್ತೀವಿ. ಅದೇನ್ ಹೇಳ್ತಿರೋ ಹೇಳಿ. ಏನ್ರಪ್ಪ? ಹೊಸ ಮೇಷ್ಟ್ರೆ, ಕಾನೂನು ಹೇಗೆ ಹೇಳುತ್ತೋ ಹಾಗೆ ಮಾಡ್ತೀವಿ. ರೇ ಸ್ವಾಮಿ, ಕಾನೂನಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ಆ ಕಾನೂನು ಇರೋದು ನಿಮ್ ತರ ದುಡ್ಡಿರೋರ್ಗೆ ಮಾತ್ರ. ನಮ್ ತರ ಬಡಪಾಯಿಗಳಿಗೆ ಏನು ಉಪಯೋಗ ಇಲ್ಲ. ಏನ್ರಪ್ಪ? ಕಾನೂನು ನಮ್ ಕುಡಿದ್ರೆ ನಾವ್ ಯಾಕ್ರಿ ಇಲ್ಲಿ ಬರ್ಬೇಕಾಗಿತ್ತು? ಇಲ್ಲಿ ತನಕ ಯಾರು ನನ್ನ ಮುಂದೆ ಇಷ್ಟೊಂದು ಮಾತಾಡಿರ್ಲಿಲ್ಲ. ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಬೇಕಾದ ಕ್ಷಮೆ ಕೇಳ್ತೇನೆ. ಆದ್ರೆ ಇವತ್ತು ಈ ಕೈಗಳು ಖಾಲಿಯಾಗಿ ಹೋಗಕ್ಕಾಗಲ್ಲ. ನ್ಯಾಯವಾದ ಪರಿಹಾರ ನಮ್ಗೆ ಏನ್ ಸಿಗ್ಬೇಕೋ ಅದನ್ನ ನೀವು ಕೊಡ್ಲೇಬೇಕು. ಇಲ್ಲಾಂದ್ರೆ ಎಲ್ರು ಇಲ್ಲೇ ಉಪವಾಸ ಇರ್ತೀವಿ. ಈ ಮೇಷ್ಟ್ರೆ, ದೊಡ್ಡ ದೊಡ್ಡ ಮಾತಲ್ಲ ಬೇಡ, ತಗೊಳ್ಳಿ. ಕರ್ಣ, ಮುದ್ಕ, ಸಾಯ ವಯಸ್ಸಾದ್ರೂ ನಿಮ್ ಮಗನಷ್ಟು ಬುದ್ಧಿ ಬರಲಿಲ್ಲಲ್ಲ ನಿನ್ಗೆ. ಯಾವನು ಹಂಗಂತಿದ್ದು? ಯಾವನು? ಸರ್ ಬಿಡಿ ಸರ್. ನೋಡ್ರಿ, ನಮ್ಮ ಅಪ್ಪನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಕತ್ತರಿಸ್ಬಿಡ್ತೀನಿ. ತಪ್ಪಾಯ್ತು ಬಿಡಿ. ತಗೊಳ್ಳಿ. ನೋಡಮ್ಮ, ಹಿಂದಿನಿಂದಲೂ ಒಬ್ಬ MLA ಗೆಲ್ಲಿಸ್ಕೊಂಡ್ಬರೋದು ನಮ್ಮ ರಿವಾಜು. ಈ ಊರ್ ಏಳಿಗೆ 10 ಹಳ್ಳಿ ಸುಖ ದುಃಖ ವಿಚಾರಿಸ್ಕೋಬೇಕಾದ್ದು ಅವ್ರ ಕರ್ತವ್ಯ. ಈ ಊರ್ಗೆ ಏನು ಒಳ್ಳೇದೋ ಅದನ್ನ ಅವ್ರು ಮಾಡ್ಬೇಕು. ನೀನ್ ಈ ಸಾರಿ ನಮ್ ಪರವಾಗಿ ಎಲೆಕ್ಷನ್ ನಿಂತ್ಕೋಬೇಕು. ಹಾಲ್ ತಗೊಮ್ಮ. ಈ ಊರಿಗೆ ಬೇಕಾದವಳು ನೀನು. ಪಾಟೀಲ್ ಹೇಳಿದ್ದೆ ನನ್ನ ಆಸೆ ಕೂಡ. ಇಲ್ಲ ಯಜಮಾನ್ರೆ, ನನಗೆ ರಾಜಕೀಯ ಎಲ್ಲ ಬೇಡ. ನಾನು ಹೀಗೆ ಜನರ ಸೇವೆ ಮಾಡ್ಕೊಂಡಿರ್ತೀನಿ. ರಾಜಕೀಯ ನಿನಗ್ ಬೇಡ ಸರಿ, ಆದ್ರೆ
ರಾಜಕೀಯಕ್ಕೆ ನೀನ್ ಬೇಕು ಕಣವ. ಇದು ನಮ್ ದೊಡ್ಡಪ್ಪನವ್ರ ಆಸೆ. ಆ, ಖರ್ಚು ವೆಚ್ಚ ಅಂತ ತಲೆ ಕೆಡಿಸ್ಕೋಬೇಡ. ಗೆಲ್ಸೋ ಭಾರ ನಂದು. ನೀನ್ ನಿಲ್ಲೇಬೇಕು. ಎಂತ ಊಟನೋ? ಮನೆ ಊಟ ಮಾಡಿ ಎಷ್ಟು ದಿನ ಆಗೋಗಿತ್ತು. ವಾ, ತುಂಬಾ ಚೆನ್ನಾಗಿದೆ, ತಗೊಳ್ಳೋ. ಏನಾಯ್ತು? ಭರತ್, ನಮ್ಮ ಕ್ಷೇತ್ರದಿಂದ ನೀರು ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ. ನಮ್ಮ ಅಪ್ಪಾಜಿನ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವಳನ್ನ ಸೋಲಿಸಲೇಬೇಕು. ಎಸ್, ನಾವಿಷ್ಟು ದಿನ ಕಾಯ್ದಿದ್ದ ಅವಕಾಶ ಇದೆ. ಅದಕ್ಕೊಬ್ಬ ಕ್ಯಾಂಡಿಡೇಟ್ ಬೇಕು. ಅದು ನೀನೇ ಆಗ್ಬೇಕು. ಸರಿ. ಅಬ್ಬಾ, ನಂಗಂತೂ ತುಂಬಾ ಹಸುವಾಗ್ಬಿಟ್ಟಿತ್ತು. ಇಂಥ ಒಳ್ಳೆ ಊಟ ಸಿಕ್ಬಿಟ್ರೆ ದಿನಕ್ಕೊಂದು 6 ಸತಿ ಊಟ ಮಾಡ್ಬಿಡ್ತೀನಿ. ಸ್ವಪ್ನ, ಸುಮ್ನೆ ಊಟ ಮಾಡ್ತೀಯಾ? ತಿಂಡಿ ಪೋತಿ ಯಾವಾಗ್ಲೂ ಬರೀ ಮಾತು. ಹೇಯ್, ಮಾತಾಡ್ತಿರೋದು ಅವಳಲ್ವೋ? ಅವಳಲ್ಲಿರೋ ಹಸುವು. ಪಾಯಿಂಟ್ ಇರೋದು ಅಲ್ಲಿ. ಜನರ ಹಸುವನ್ನ ನೀಗಿಸ್ಬೇಕು. ಅನ್ನ ಇಲ್ಲದೆ ಇದ್ದವ್ರಿಗೆ ಊಟ ಹಾಕ್ಬೇಕು. ನೀರ್ಗಾಗಿ ಪರದಾಡೋರ್ಗೆ ಬೋರ್ವೆಲ್ ತೋಡಿಸ್ಬೇಕು. ಉಡಕ್ ಬಟ್ಟೆ ಇಲ್ದಿರೋರ್ಗೆ ಬಟ್ಟೆ ಕೊಡಿಸ್ಬೇಕು. ಕೊಡ್ಬೇಕು, ಇಲ್ಲ ಕೊಡ್ತೀವಿ ಅಂತ ಭರವಸೆ ಕೊಡ್ಬೇಕು. ರೋಟಿ ಕಪಡ ಅವ್ರ ಮಗ, ಜೈ ಜವಾನ್ ಜೈ ಕಿಸಾನ್ ಗರೀಬಿ ಹಟಾವೋ ಅಂತ ಭಾಷಣ ಮಾಡಿ ಜನಗಳಿಗೆ ಟೋಪಿ ಹಾಕ್ಬೇಕು. ಕರೆಕ್ಟ್. ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಯಾವತ್ತು ಬಡವನ ಹೊಟ್ಟೆ ಉರಿಯುತ್ತೋ ಅವತ್ತು ದೇಶನೇ ಉರಿಯುತ್ತೆ. ಅದಕ್ಕೆ ಜನಗಳ ಹೊಟ್ಟೆ ಉರಿಸಬಾರ್ದು. ಅವ್ರ ಮನೆ ಒಲೆ ಉರಿಸ್ಬೇಕು. ಥ್ಯಾಂಕ್ ಯು. ಏನ್ ಕೊಟ್ರಿ ಎಲೆಕ್ಷನ್ ಎಲ್ಲ ಜೋರ? ಏನ್ ಬುದಿಯ ಮಾಮೂಲಿ. ನಿಮ್ ಹೋಟೆಲ್ ಯಾರಿಗೆ? ಇನ್ಯಾರಿಗೆ? ನೀಲಕ್ಕನ್ಗೆ. ಭರತ್, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣ. ಟ್ರೆಂಡ್ ಇರೋದು ನೋಡಿದ್ರೆ ನಾವು ಗೆಲ್ಲಕ್ಕಾಗಲ್ಲ ಕಣ. ನನಗೂ ಗೊತ್ತು. ನಾವು ಸೋಲ್ಬಾರ್ದು ಕರ್ಣ. ಹೇಗಾದ್ರೂ ಗೆಲ್ಲೇಬೇಕು. ಈಗ ನಾವು ಗೆದ್ದೆ ಗೆಲ್ತೀವಿ. ನೋಡಿ ಹಾಗೆ ಸಿಂಪತಿ ವೇವ್ ಬರುತ್ತೆ ಅಂತ. ನಡಿ ಹಾಸ್ಪಿಟಲ್ ಹೋಗೋಣ. ಬಿಡೋ, ಹಾಸ್ಪಿಟಲ್ ಬೇಡ, ಏನು ಬೇಡ, ಬಿಡೋ. ಕೂಗು, ಮೇನ್ ರೋಡ್ ಕರ್ಕೊಂಡು ಹೋಗು. ಅಯ್ಯೋ, ನಮ್ಮ ಮನೆಗೆ ಯಾರೋ ಚೂರಿ ಹಾಕ್ಬಿಟ್ಟಿದ್ದಾರೆ. ಯಾರೋ ಗಾಡಿ ರಿಕ್ಷಾ ಕರಿಬಾರ್ದಾ? ಇಲ್ಲಿ ಬೀದಿಲಿ ಹಾಕ್ಬೇಕು. ಯಾರಾದ್ರೂ ಬರ್ಬಾರ್ದಾ? ಬಾಣ ನೋಡೋಣ. ಏನಿದೆ ರಕ್ತ? ಅಯ್ಯೋ, ಏನ್ ಮೇಷ ಇದು? ಅನ್ಯಾಯ. ಪ್ರಜಾಪ್ರಭುತ್ವ ದೇಶದಲ್ಲಿ ಇಂತ ಅನ್ಯಾಯನೇ. ಮೇಷ ಇದು ವಿರೋಧ ಪಕ್ಷದವರ ಮಾಡಿಸಿರೋದು ಮೇಷ. ನೀವು ಗೆಲ್ಬಾರ್ದು ಅಂತ. ಅಯ್ಯೋ, ಎಂತ ಕೆಲಸ ಆಗೋಯ್ತಲ್ಲ. ಅಯ್ಯೋ ರೀ, ನೀವು ಮನುಷ್ಯರೇನ್ರಿ? ಅವ್ರು ಗೆಲ್ಬಾರ್ದು ಅಂತ ಕೊಲೆ ಮಾಡ್ಸಕ್ ಪ್ರಯತ್ನ ಮಾಡಿದಿರಲ್ರಿ. ಆಸ್ಪತ್ರೆ ಯಾರು ಗಾಬರಿ ಆಗ್ಬೇಡಿ. ನನಗೇನು ಆಗಿಲ್ಲ. ನನಗೆ ಯಾರ ಮೇಲೂ ದೂರ ಹೇಳಕ್ ಇಷ್ಟನೂ ಇಲ್ಲ. ನಂದೊಂದೇ ಒಂದು ಆಸೆ, ಈ ಚುನಾವಣೆ ಶಾಂತಿಯಿಂದ ನಡಿಬೇಕು.
ಯಾರು ಯಾರ ಮೇಲೂ ಸೇರ್ ತೀರ್ಸ್ಕೊಳಕ್ ಹೋಗ್ಬೇಡಿ. ನಡೀರಿ ಮೇಷ್ಟ್ರೆ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಪಾಪ ನಮ್ಮ ಮೇಷ್ಟ್ರು ಹಳ್ಳಿ ಜನರಿಗೋಸ್ಕರ ರಕ್ತನೇ ಸುರಿಸ್ಬಿಟ್ರು. ಹೌದು ಕಣ್ರಪ್ಪ, ಏನಾದ್ರಾಗ್ಲಿ ನಮ್ಮ ಓಟ ಮೇಷ್ಟ್ರಿಗೆ ಕೊಡ್ಬೇಕು. ಕ್ರಾಂತಿಕಾರಿ ಮೇಷ್ಟ್ರು ಗೆಲ್ಲೇಬೇಕು. ಪುಣ್ಯಾತ್ಮ ಮೇಷ್ಟ್ರು 5 ನಿಮಿಷದಲ್ಲಿ ಪರಿಹಾರ ಕೊಡ್ಸಿರೋ ಸ್ವಾಮಿ. ನಮ್ಮ ಹೋಟೆಲ್ ಮೇಷ್ಟ್ರಿಗೇನೆ. ಹೌದು ಹೌದು, ನಮ್ಮ ಹೋಟೆಲ್ ಮೇಷ್ಟ್ರಿಗೇನೆ. ಹೌದು, ಮೇಷ್ಟ್ರಿಗೆ ಓಟ್ ಹಾಕ್ಬೇಕು. ಮೇಷ್ಟ್ರು ಗೆಲ್ಲೇಬೇಕು. ಪರಿಮಾರ್ ಭರತ್ ಕುಮಾರ್ ಅವರು 15,320 ಓಟ್ಗಳಿಂದ ಗೆದ್ದಿರುತ್ತಾರೆ. ನೋಡಪ್ಪ, ನಮ್ ನೀಲವ್ವ ಸೋತ್ಬಿಟ್ಲು.